ಪ್ರವರ್ತಕ, ಸಮಾಜ ಸುಧಾರಕ, ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಲೇಖಕ, ಬಹುಭಾಷಾವಾಗ್ಮಿ, ತೌಲನಿಕ ಧರ್ಮಗಳ ವಿದ್ವಾಂಸ ಮತ್ತು ಚಿಂತಕ ಡಾ. ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಭಾರತೀಯ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಿ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ, ಗಡಿಗಳನ್ನು ಮರುರೂಪಿಸಿದ ಬಹುಮುಖಿ ವ್ಯಕ್ತಿ. ತನ್ನ ಸಂಪೂರ್ಣ ದೃಢತೆ, ಪರಿಶ್ರಮ ಮತ್ತು ಎಲ್ಲಾ ವಿಲಕ್ಷಣಗಳ ವಿರುದ್ಧ ಶ್ರೇಷ್ಠತೆಯ ಇಚ್ಛೆಯಿಂದ ಮಾನವ ಸಾಧನೆ. ಬಾಬಾ ಸಾಹೇಬ್ ಸ್ನೇಹಿತರು, ಅಭಿಮಾನಿಗಳು ಮತ್ತು ಅನುಯಾಯಿಗಳಿಂದ ಪ್ರೀತಿಯಿಂದ ಕರೆಯಲ್ಪಟ್ಟಂತೆ 20ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ಪೂರ್ವಾಗ್ರಹ ಮತ್ತು ಜಾತಿ ತಾರತಮ್ಯದ ಗೋಡೆಗಳನ್ನು ಎದುರಿಸಿ, ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ಆರ್ಥಿಕ ಅಭಾವದ ಅಸಮಾನತೆಗಳ ವಿರುದ್ಧ ಆದರ್ಶಪ್ರಾಯವಾಗಿ ಹೊರಹೊಮ್ಮಿದರು. ಭಾರತೀಯರ ಅವರ ಜೀವನವು ಪ್ರಯತ್ನದ ಸಂದರ್ಭಗಳ ಹೊರತಾಗಿಯೂ ಸಾಧನೆಗಳ ಸ್ಫೂರ್ತಿದಾಯಕ ಕಥೆಯಾಗಿದೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ರಾಷ್ಟ್ರೀಯ ಪುನರುಜ್ಜೀವನದ ದೊಡ್ಡ ಕಾರಣಕ್ಕಾಗಿ ವೈಯಕ್ತಿಕ ಕಲಹಗಳನ್ನು ಮೀರಿ ಚಲಿಸುವ ಅದಮ್ಯ ಇಚ್ಛೆಯಾಗಿದೆ. ಆ ಕಾಲದ ಮೇಲ್ವರ್ಗದವರಿಂದ ಅಸ್ಪೃಶ್ಯ ಎಂದು ತಿರಸ್ಕಾರಕ್ಕೊಳಗಾದ ಹಿಂದೂ ಮಹಾರ್ ಜಾತಿಯಲ್ಲಿ ಜನಿಸಿದ ಬಾಬಾ ಸಾಹೇಬರು ತಮ್ಮ ಹಿನ್ನೆಲೆಯ ಮಿತಿಗಳನ್ನು ಪ್ರಥಮ ದರ್ಜೆಯ ಶಿಕ್ಷಣವನ್ನು ಪಡೆಯಲು ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆಗೆ ಅಡ್ಡಿಯಾಗಲು ಬಿಡಲಿಲ್ಲ. ಅವರು ಲಿಂಕನ್ಸ್ ಇನ್ನಿಂದ ಕಾನೂನು ಪದವಿ ಮತ್ತು ಯುಎಸ್ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಾಕ್ಟರೇಟ್ ಪಡೆದರು. ಕಾನೂನು, ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ ಅವರ ಸಂಶೋಧನೆಗಾಗಿ ಅಸಾಮಾನ್ಯ ವಿದ್ವಾಂಸರಾಗಿ ಶ್ರೇಷ್ಠ ಸ್ಥಾನವನ್ನು ಪಡೆದರು. ಅವರ ಆರಂಭಿಕ ವೃತ್ತಿಜೀವನದಲ್ಲಿ ಅವರು ಅನೇಕ ಟೋಪಿಗಳನ್ನು ಧರಿಸುವುದನ್ನು ಕಂಡರು: ಅರ್ಥಶಾಸ್ತ್ರಜ್ಞ, ಪ್ರಾಧ್ಯಾಪಕ ಮತ್ತು ವಕೀಲ. ಮುಂದಿನ ಹಂತದಲ್ಲಿ ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಆದರ್ಶಗಳಿಂದ ಆಧಾರವಾಗಿರುವ ಆಧುನಿಕತೆಯ ಪ್ಯಾನ್ ಇಂಡಿಯಾ ದೃಷ್ಟಿಯೊಂದಿಗೆ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದರು. ಭಾರತದ ಸ್ವಾತಂತ್ರ್ಯ ಆಂದೋಲನವು ಎಳೆತವನ್ನು ಪಡೆಯುತ್ತಿದ್ದಂತೆ ಅವರು ತಮ್ಮ ಅಸಾಧಾರಣ ಬೌದ್ಧಿಕ ಶಕ್ತಿಯನ್ನು ಅಂತರ್ಗತ ಭಾರತದ ಗೀತೆಯನ್ನು ಬರೆಯಲು ಬಳಸಿಕೊಂಡರು ಮತ್ತು ದಲಿತರು ಮತ್ತು ಅಂಚಿನಲ್ಲಿರುವ ಗುಂಪುಗಳಿಗೆ ರಾಜಕೀಯ ಹಕ್ಕುಗಳು ಮತ್ತು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ದಣಿವರಿಯಿಲ್ಲದೆ ಶ್ರಮಿಸಿದರು. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಭಾರತದ ಸ್ವಾತಂತ್ರ್ಯದ ಅದೃಷ್ಟದ ಸಮಯದಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದಂತೆ ಭಾರತದ ಪ್ರಯತ್ನವು ವಿಧಿವಿಧಾನದೊಂದಿಗೆ ಡಾ. ಅಂಬೇಡ್ಕರ್ ಅವರಿಗೆ ಮಹತ್ವದ ಜವಾಬ್ದಾರಿಯನ್ನು ವಹಿಸಲಾಯಿತು. ಅವರು ಆಗಸ್ಟ್ 29, 1947 ರಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು. ಜಾತ್ಯತೀತ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ನಾಗರಿಕರಿಗೆ ಸಮಾನ ಅವಕಾಶ ಮತ್ತು ಅಭಿವ್ಯಕ್ತಿ ಮತ್ತು ನಂಬಿಕೆಯ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವ, ಇಂದಿಗೂ ಭಾರತವನ್ನು ಮಾರ್ಗದರ್ಶಿಸುವ ಮತ್ತು ಅನಿಮೇಟ್ ಮಾಡುವ ಬಹುತ್ವ ಮತ್ತು ಅಂತರ್ಗತ ಸಂವಿಧಾನವನ್ನು ರೂಪಿಸಿದೆ. ಪ್ರಸಿದ್ಧ ವಿದ್ವಾಂಸರಾದ ಗ್ರ್ಯಾನ್ವಿಲ್ಲೆ ಆಸ್ಟಿನ್ ಅವರು ಡಾ. ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಮನೋಭಾವವನ್ನು ಭಾರತೀಯ ಸಂವಿಧಾನದಲ್ಲಿ ಪ್ರತಿಬಿಂಬಿಸಿದ್ದಾರೆ. ಭಾರತದ ಬಹುಪಾಲು ಸಾಂವಿಧಾನಿಕ ನಿಬಂಧನೆಗಳು ಸಾಮಾಜಿಕ ಕ್ರಾಂತಿಯ ಗುರಿಯನ್ನು ಹೆಚ್ಚಿಸಲು ನೇರವಾಗಿ ಬಂದಿವೆ ಅಥವಾ ಅದರ ಸಾಧನೆಗೆ ಪ್ರತಿಬಿಂಬಿಸಿದ್ದಾರೆ. ಭಾರತದ ಬಹುಪಾಲು ಸಾಂವಿಧಾನಿಕ ನಿಬಂಧನೆಗಳು ಸಾಮಾಜಿಕ ಕ್ರಾಂತಿಯ ಗುರಿಯನ್ನು ಹೆಚ್ಚಿಸಲು ನೇರವಾಗಿ ಬಂದಿವೆ ಅಥವಾ ಅದರ ಸಾಧನೆಗೆ ಅಗತ್ಯವಾದ ಪರಿಸ್ಥಿತಿಗಳನ್ನು ಸ್ಥಾಪಿಸುವ ಮೂಲಕ ಈ ಕ್ರಾಂತಿಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತವೆ ಎಂದು ಆಸ್ಟಿನ್ ಬರೆದಿದ್ದಾರೆ. ಎಲ್ಲಾ ರೀತಿಯ ತಾರತಮ್ಯಗಳನ್ನು ಕಾನೂನುಬಾಹಿರವಾಗಿ ಮಹಿಳೆಯರು, ಅಲ್ಪಸಂಖ್ಯಾತರು ಮತ್ತು ಸಾಮಾಜಿಕವಾಗಿ ಹಿಂದುಳಿದವರ ಹಕ್ಕುಗಳ ತೀವ್ರ ಪ್ರತಿಪಾದಕ ಅವರು ನಿರರ್ಗಳವಾಗಿ ಮತ್ತು ಪರಿಶಿಷ್ಟ ಸದಸ್ಯರಿಗೆ ಉದ್ಯೋಗಗಳು, ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಉದ್ಯೋಗಗಳ ಮೀಸಲಾತಿ ವ್ಯವಸ್ಥೆಯನ್ನು ಪರಿಚಯಿಸಲು ಸಂವಿಧಾನ ಸಭೆಯ ಬೆಂಬಲವನ್ನು ಪಡೆದರು. ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳು ನಂತರ ಭಾರತ ಸರ್ಕಾರವು ಅಳವಡಿಸಿಕೊಂಡ ದೃಢೀಕರಣದ ನೀತಿಗಳಲ್ಲಿ ಒಬ್ಬ ಪ್ರಬುದ್ಧ ಅರ್ಥಶಾಸ್ತ್ರಜ್ಞ ಮತ್ತು ಸಂಸ್ಥೆ ನಿರ್ಮಾಪಕ ಡಾ. ಭಾರತದ ಹಣಕಾಸು ಆಯೋಗವು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲು ಅಡಿಪಾಯ ಹಾಕಿತು. ಡಾ. ಅಂಬೇಡ್ಕರರ ಸಾಧನೆಗಳು ಬಹುಮಟ್ಟಿಗೆ ಮತ್ತು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದಾಗ ಅವರ ಆಂತರಿಕ ಜೀವನವು ಶ್ರೀಮಂತವಾಗಿತ್ತು ಮತ್ತು ಆಧ್ಯಾತ್ಮಿಕ ಚೈತನ್ಯದಿಂದ ಗುರುತಿಸಲ್ಪಟ್ಟಿದೆ. 1956 ರಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ನಂತರ ಅವರು ಅದೇ ವರ್ಷ ನವದೆಹಲಿಯಲ್ಲಿ ಮರಣೋತ್ತರವಾಗಿ ಪ್ರಕಟವಾದ ಬುದ್ಧ ಮತ್ತು ಅವನ ಧಮ್ಮನಲ್ಲಿ ಕೆಲಸ ಮಾಡುವಾಗ ನಿಧನರಾದರು. ಎಲ್ಲಾ ಸಾಮಾಜಿಕ ನ್ಯಾಯದ ಪ್ರೇಮಿಗಳಲ್ಲಿ ಅವರು ಅನುಭವಿಸಿದ ಜನಪ್ರಿಯತೆ ಮತ್ತು ಗೌರವವನ್ನು ಡಿಸೆಂಬರ್ 7 ರಂದು ದಾದರ್ ಚೌಪಾಟಿ ಬೀಚ್ನಲ್ಲಿ ಅವರ ಅಂತ್ಯಕ್ರಿಯೆಯಲ್ಲಿ ನೋಡಲಾಯಿತು. 1956 ಇದು ಕನಿಷ್ಠ 500,000 ಶೋಕದಿಂದ ನೆರೆದಿತ್ತು. ಬಾಬಾ ಸಾಹೇಬರ ಅಸಂಖ್ಯಾತ ಕೊಡುಗೆಗಳನ್ನು ಆಧುನಿಕ ಅಂತರ್ಗತ ಭಾರತದ ನಿರ್ಮಾಣಕ್ಕೆ 1990 ರಲ್ಲಿ ಭಾರತ ರತ್ನ ಮೂಲಕ ಮರಣೋತ್ತರವಾಗಿ ಗುರುತಿಸಲಾಯಿತು. ಡಾ. ಅಂಬೇಡ್ಕರ್ ಅವರ ಸಾಮಾಜಿಕ ಅಸಮಾನತೆಯ ಆದರ್ಶಗಳು ಭಾರತೀಯ ರಾಜಕೀಯದ ಬಾಹ್ಯರೇಖೆಗಳನ್ನು ಮರುವಿನ್ಯಾಸಗೊಳಿಸಿದವು. ಅವರ ಹೆಚ್ಚುತ್ತಿರುವ ಜನಪ್ರಿಯತೆಯು ದೇಶದಾದ್ಯಂತ ವಿದ್ವತ್ಪೂರ್ಣ ಜೀವನ ಚರಿತ್ರೆಗಳು, ಹಲವಾರು ಪ್ರತಿಮೆಗಳು ಮತ್ತು ಸ್ಮಾರಕಗಳಲ್ಲಿ ಪ್ರತಿಫಲಿಸುತ್ತದೆ.
2012ರಲ್ಲಿ ಹಿಸ್ಟರಿ ಅವರ 18 ಮತ್ತು ಬ್ಯೂ ಲಕಚ ಆಯೋಜಿಸಿದ ಸಮೀಕ್ಷೆಯಿಂದ ಅಂಬೇಡ್ಕರ್ ಅವರನ್ನು ಶ್ರೇಷ್ಠ ಭಾರತೀಯ ಎಂದು ಆಯ್ಕೆ ಮಾಡಲಾಯಿತು. ಇಂದು ಅಂಬೇಡ್ಕರ್ ಅವರನ್ನು ರಾಷ್ಟ್ರೀಯವಾಗಿ ಗೌರವಿಸಲಾಗುತ್ತದೆ ಮತ್ತು ಗಾಂಧಿ, ನೆಹರು ಮತ್ತು ಟ್ಯಾಗೋರ್ ಅವರೊಂದಿಗೆ ಆಧುನಿಕ ಭಾರತದ ತಯಾರಕರಲ್ಲಿ ಒಬ್ಬರಾಗಿ ರಾಷ್ಟ್ರೀಯ ಪಂಥಾಹ್ವಾನದಲ್ಲಿ ವ್ಯಕ್ತಿಯಾಗಿದ್ದಾರೆ. ಅವರ ಜನ್ಮದಿನವಾದ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಅಥವಾ ಭೀಮ್ ಜಯಂತಿ ಎಂದು ನಾಮಕರಣ ಮಾಡಲಾಗಿದೆ ಮತ್ತು ಇದನ್ನು ಸಾರ್ವಜನಿಕ ರಜಾದಿನವಾಗಿ ಆಚರಿಸಲಾಗುತ್ತದೆ. ಭಾರತವು ಈ ರಾಷ್ಟ್ರೀಯ ಐಕಾನ್ನ 125ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಾಗ, ಬಾಬಾ ಸಾಹೇಬ್ ಪ್ರಪಂಚದಾದ್ಯಂತದ ಲಕ್ಷಾಂತರ ಭಾರತೀಯರು ಮತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೂಕ್ತವಾಗಿ, ಇದು ಕಾಕತಾಳೀಯ ಸಂಗತಿಯಾಗಿದ್ದರೂ 2030ರ ವೇಳೆಗೆ ಬಡತನ, ಹಸಿವು ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ತೊಡೆದುಹಾಕಲು ಜನರಲ್ ಅಸೆಂಬ್ಲಿಯು ಔಪಚಾರಿಕವಾಗಿ ಅಳವಡಿಸಿಕೊಳ್ಳಲಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳು ನಲ್ಲಿ ಬಾಬಾ ಸಾಹೇಬರ ಉಜ್ವಲ ದೃಷ್ಟಿಯ ಕುರುಹುಗಳನ್ನು ನೋಡಬಹುದು.